ಚಿಕ್ಕಪ್ಪ ಹೇಳಿ. ಈ 10 ವಿಧವಾದ ಚಂಚಲ ವಿಷಯಗಳು. ಚಂಚಲ ವಿಷಯಗಳು 10 ವಿಷಯಗಳು 10 ವಿಷಯಗಳು. ಯಾವಪ್ಪ ಅವು? ಮನೋ ಮಧುಕರೋ ಮೇಘೋ ಮಾನಿನಿ ಮದನೋ ಮರುತ್ ಮಾ ಮದೋ ಮರ್ಕಟೋ ಮತ್ಸ್ಯೋ ಮಕಾರ ದಶಚಂಚಲ ಅಂತ ಹಿರಿಯರು ಹೇಳಿದ್ದಾರೆ. ಓಹೋ, ಇದೊಂದು ಒಳ್ಳೆ ಸುಭಾಷಿತ ಅಲ್ವಾ? ಹೌದು. ಏನಪ್ಪ ಇದರ ಅರ್ಥ? ಮನೋ ಮನಸ್ಸು, ಮಧುಕರೋ ಜೇನುದುಂಬಿ, ಜೇನುದುಂಬಿಗಳು, ಮನೋ ಮಧುಕರೋ ಮೇಘೋ ಮೇಘ ಅಂದ್ರೆ ಮೋಡಗಳು, ಮೋಡಗಳು ನಿಂತಲ್ಲಿ ನಿಲ್ಲಲಾರವು. ಹೌದು. ಮಾನಿನಿ ಹುಡುಗಿ ಅಥವಾ ಹೆಣ್ಣು, ಚಂಚಲೆ ಚಂಚಲೆ, ಅವರ ಮನಸ್ಸಿನಲ್ಲಿ ಏನು ಉಂಟು ಅಂತ ನಮಗೆ ತಿಳಿಲಿಕ್ಕೆ ಸಾಧ್ಯವೇ ಇಲ್ಲ. ಹೌದು ಹೌದು. ಮಾನಿನಿ ಮದನೋ, ಮದನ ಅಂದ್ರೆ ಈಗ ಕಾಮ ಅಂತ ಹೇಳ್ತೇವೆ. ಹೌದು ಹೌದು. ಕಾಮಪುರುಷ, ಕಾಮಪುರುಷ. ಮರುತ್, ಮರುತ್ ಅಂದ್ರೆ ಗಾಳಿ, ಗಾಳಿ ನಿಂತಲ್ಲೇ ನಿಲ್ಲುವುದಿಲ್ಲ. ಮಧುಕರೋ ಮೇಘೋ ಮಾನಿನಿ ಮರುತ್. ಮಾ ಅಂದ್ರೆ ಇದು ಲಕ್ಷ್ಮಿ, ಲಕ್ಷ್ಮಿ, ಹಣ, ಚಿನ್ನ, ಒಡವೆ, ಅದು ಕೂಡ ನಿಂತಲ್ಲಿ ನಿಲ್ಲುವುದು. ಮಾ ಮದೋ, ಮದೋ ಅಂದ್ರೆ ಉನ್ಮತ್ತತೆ, ಅಹಂಕಾರ, ಅಹಂಕಾರ, ಅದು ನಿಂತಲ್ಲಿ ನಿಲ್ಲುವುದಿಲ್ಲ. ಹೌದು 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 ಹೌದು. ಮತ್ತೆ ಮರ್ಕಟು, ಮರ್ಕಟ, ಓ ಮಂಗ, ಕೋತಿ, ಹೌದು. ಮತ್ತೆ ಕೊನೆಗೆ ಬರುವಂತದ್ದು ಮತ್ಸ್ಯು, ಅದು ಕೂಡ ನಿಂತಲ್ಲಿ ನಿಲ್ಲುವುದು, ನಿಂತ ನೀರಲ್ಲಿ ಇರುವಂತದ್ದು. ಹೌದು. ಅದು ಅತ್ಯಂತ ಅದ್ಭುತವಾದಂತ ಶ್ಲೋಕವನ್ನು ಹಿರಿಯರು ಕೊಟ್ಟಿದ್ದಾರೆ ನಮಗೆ. ಅಂದ್ರೆ ಈ ಸುಭಾಷಿತಗಳಿಂದ ನಾವು ಕಲಿಯುವುದು ತುಂಬಾ ಉಂಟಲ್ವಾ? ತುಂಬಾ ಇದೆ, ತುಂಬಾ ಉಂಟು. ಹೌದು. ಸರಿ, ಧನ್ಯವಾದ. ಮುಂದಿನ ಮಕ್ಕಳಿಗೆ ಅದನ್ನು ನಾವು ಕಲಿಸಿಕೊಡ್ಬೇಕು. ಕಲಿಸಿಕೊಡ್ಬೇಕು. ಖಂಡಿತ ಖಂಡಿತ. ಧನ್ಯವಾದ ಚಿಕ್ಕಪ್ಪ.